ರಾಜಕೀಯ ರಾವಣ ರಾಜ್ಯ ಹಿಡಿದು ರಾಮನ ರಾಜ್ಯದವರೆಗೆ ಹಬ್ಬಿತ್ತು ರಾಜಕೀಯ ಬಿರುಗಾಳಿ. ಆ ರಾಜಕೀಯ ಬಿರುಗಾಳಿಗೆ ಸಿಲುಕಿ ಮರೆಯಾಯಿತು ಮಾನವನ ಮನುಷ್ಯತ್ವ. ಒಂದೇ ಒಂದು ಓಟಿಗಾಗಿ ಕತ್ತಿಯನ್ನು ಹಿಡಿದು ಬಡದಾಟಕ್ಕೆ ಹಚ್ಚುವುದು ಇದೇ ರಾಜಕೀಯ. ಒಂದೇ ಒಂದು ಸೀಟಿಗಾಗಿ ಸಾವಿರಾರು ಕೊಲೆಗಳನ್ನು ಮಾಡಿಸಲು ಹಚ್ಚುವುದು ಇದೇ ರಾಜಕೀಯ. ಇಂತಹ ರಾಜಕೀಯದಿಂದ ಈ ಸಮಾಜ ಉದ್ಧಾರ ಆಗುವುದು ಸಾಧ್ಯವೇ? ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ಭವತಿ ಭಿಕ್ಷಾಂದೆ ಅಂತ ನಿಮ್ಮ ಮನೆ ಮುಂದೆ ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೊಳ್ಳಿಲ್ಲ ಅಂತಲ್ಲ, ನೀವು ನೀಡುವ ಒಂದೊಂದು ಓಟಿನ ಆಸೆಗಾಗಿ ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೀವಿ, ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತೀವಿ. ತಿನ್ನಾಕ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡ ಕೊಡ್ತೀವಿ, ಹತ್ತಾಕ ಗಾಡಿನೂ ಕೊಡ್ತೀವಿ. ಪ್ರಸಂಗ ಬಿದ್ರೆ ಮಗ್ಲ ಮಲಗ ಹೆಣ್ಣು ಕೊಡ್ತೀವಿ. ಹೆಂಗಾರ ಮಾಡೋದು ಕಿತ್ಕೋತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ ಗುಮ್ಮಿಸ್ಕೊಳ್ಳಬೇಕು. ಇದು ಈ ರಾಜಕಾರಣಿ ಹಾಕುವ ಲೆಕ್ಕಾಚಾರ. ಅದು ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಬಾಜುದವ್ರಿಗೆ ಹೇಳಲ್ಲ, ಬಾಜುದವ್ರಿಗೆ ಹೇಳಿದ್ರು ಕೇಳು ಯೋದಾನಿಲ್ಲ. ಯಾಕಂದ್ರೆ ಎಲ್ಲರೂ ಬಿಜಿ. ಉತ್ತಮರ ಮನೆತನ ನಾವೇ ಉತ್ತಮರ ಮನೆತನದ ವ್ಯಕ್ತಿ ಎಂದು ಸುತ್ತು 10 ಹಳ್ಳಿಯ ಜನತೆಯನ್ನು ತನ್ನತ್ತ ಮಾಡಿಕೊಂಡು ನನಗಿಂತ ಮೇಲೆತ್ತರಕ್ಕೆ ಬೆಳೆಯಲು ಹೊರಟಿರುವ ದಯಾನಂದ್ ಶಿವಾನಂದ್ ನೀವೇನೇ ತಿಪ್ಪಲಾಗ ಹಾಕಿದ್ರು ಹಳಸಿದ ಅಂಬಲಿಯಂತೆ ಎಸೆದು ಆ ನಿನ್ನ ಗೌರಿಯನ್ನು ನನ್ನ ಗೌರಿಯನ್ನಾಗಿ ಮಾಡಿಕೊಂಡು ಆ ನಿಮ್ಮ ಬಾಬಾ ಗೌಡ ಮಾವನಾದ ಅವನನ್ನು ನನ್ನ ಬಂದೂಕಿನ ಗುಂಡಿಗೆ ಬಲಿ ಕೊಟ್ಟು ಈ ನಾಡಿಗೆ ಗರುಡ ಧ್ವಜವಾಗಿ ಮೆರೆಯದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಪ್ರಕಾಶ್ ಗೌಡನೇ ಅಲ್ಲ. ಲೇಬರ ಅದು ಹೇಳಿಕೊಡ್ರಿ. ಈ ಬೈರ ಇರೋದೇ ನಿಮ್ಮ ಕಾರ್ಯಕ್ಕಾಗಿ. ಸ್ಟೀಲ್ ಫ್ಯಾಕ್ಟರಿ ವಿಚಾರಕ್ಕಾಗಿ ಸೆಟ್ಟಿ ಹೋಗಿದ್ದನಲ್ಲ, ಇನ್ನು ಏಕೆ ಬರಲಿಲ್ಲ? ಸೆಟ್ಟಿ ಲೇ ನನ್ನ ಮಗನ ಮನೆ ನಾಶ ಮಾಡೋ ಸುಳ ಮಗನ, ಹರಾಮ್ ಸುಳ ಮಗನ. ಲೇ ಸತಿ
ಯವ್ವ ಯಪ್ಪ ಹಿಂಗಂದ್ರಿ ಅವ ನನಗ ಹಿಂಗಂದ್ ಕಳ್ಸಿದ ನನಗವ. ಏನು ಈ ರೀತಿ ಮಾತನಾಡಿದನೇ ಆ ಬೆಪ್ಪ ಗೌಡ? ನನ್ನ ಪರಾಕ್ರಮದ ಬಗ್ಗೆ ಅವನಿಗೆ ನೀನು ತಿಳಿಸಿ ಹೇಳಲಿಲ್ಲವೇ? ತಿಳಿಸಲ್ಲ ಏನ್ರಿ ಗೌಡ್ರ, ಈ 3 ಮಂದಿನ ಹೊಲ ನಿಂಬದೈತಿ. ನಮ್ಮ ಗೌಡ್ರು ಫ್ಯಾಕ್ಟ್ರಿ ಕಟ್ತಾರ ಇಲ್ಲಿ. ಇಬ್ರು ಅರ್ಧ ಸಮ ಮಾಡ್ಕೊಂಡು ಪಾರ್ಟ್ನರ್ ಆಗಿ ಫ್ಯಾಕ್ಟ್ರಿ ಕಟ್ಟಿ ನಿಮಗೆ ಬಂದು ಅರ್ಧ ಲಾಭದ ನಮಗೆ ಅರ್ಧ ನಿಮ್ಗೆ ಅರ್ಧ ಅಂತ ತಿಳಿಸಿ ಹೇಳಿನ್ರಿ ಅವಂಗ. ಅದಕ್ಕೇನಂದ ಬಾಬಾ ಗೌಡ? ನೀ ಏನು ಕೇಳ್ತೀವ ಅವ್ರ ಅಪ್ಪನಂತ ಅವ್ರ ಅಪ್ಪ ಬಂದು ಕೇಳಿದ್ರು ಕೊಡ್ಲತ್ತೇದ್ರಿ ಅವ. ಏನು ಇಡೀ ಕರ್ನಾಟಕವನ್ನೇ ನಟಗಿಸಬಲ್ಲ ಈ ಪ್ರಕಾಶ್ ಗೌಡನ ಹೆಸರೆತ್ತಿದನೇ ಆ ಬೆಪ್ಪ ಗೌಡ? ಹೌದ್ರಿ, ಹಿಂಗ ನೋಡ. ಅದಕ್ಕೇನಂದ ಬಾಬಾ ಗೌಡ? ಸೋಮ್ ಕುಂದ್ರ ನೀನು ಹಿಂದ್ ನೆತ್ತು ಕತ್ತಿ ಬೀಸೋದ ಹೆಚ್ಚಾತು. ಅವ್ನ ಮುಂದೆ ಹೋಗಿ ನೆತ್ತು ಕೇಳ ಗೊತ್ತಾಗತ್ತೆ ನಿನಗೂ. ತುಂಬ ನಾನು ಕಳ್ಸೋದು, ನೀವು ಇಲ್ಲಿ ಆರಾಮ್ ಕುಂದ್ರೋದು, ಸಿಗರೇಟ್ ಹಚ್ಚೋದು, ನಂದು ಗತಿನ 7-11 ಆಗಿತ್ತಲ್ಲ ಅವ್ನ ಕೈಯಾಗ ಸಿಕ್ಕ. ಏ ಸಟಿ, ವೈರ್ಯ ಸೂರತನ ನನ್ನ ಮುಂದೆ ಪ್ರಶಂಸೆ ಮಾಡಬೇಡ. ನನ್ನ ಅರ್ಭಟದ ಕೂಗಿಗೆ ಎಷ್ಟೋ ಜನ ನೆಲ ಕಪ್ಪಳಿಸಿ ಸತ್ತಿಲ್ಲವೇ? ಹೌದು ಗೌಡ್ರ, ಎಲ್ಲ ಇದು ಆಗ್ಯಾರ. ಆದ್ರೆ ಈಗ ಅವ ಪುಂಡಾಗ್ಯಾನ್ರಿ. ಪುಂಡ ಯಾಕೆ ಬಿ ಸಿಗಂಗಿಲ್ಲ ಈಗ ಅವ. ನಿಲ್ಲು ಬೈರ, ಅವಸರ ಬೇಡ. ಅದಕ್ಕಿರುವುದು ಒಂದೇ ದಾರಿ. ಅದೇನಂತ ಬೇಗನೆ ಹೇಳು ನರಹರಿ. ಈ ಗೌಡನ ತಾಳ್ಮೆ ತಪ್ಪಿ ಕಟ್ಟೆ ಹತ್ತಿದೆ. ಅವಸರಕ್ಕೆ ಅವಸಾನ ಮಾಡಬೇಡ ಗೌಡ್ರೆ. ಅಂದರೆ ಅವನ ಹಿಂದೆ ವಹಿಸಿದ್ದಾರೆ ಎಂದು ಮೊದಲು ಖಚಿತಪಡಿಸಿಕೊಳ್ಳೋಣ. ಆ ನಂತರ ಅಬ್ಬಾಬಾ ಗೌಡನನ್ನು ಏನ ಮಾಡಬೇಕು ಅದನ್ನೇ ಮಾಡೋಣಂತೆ. ಐಸಿ ಶಟಿ, ಆ ಗ್ಯಾಂಗಿನ ಬಗ್ಗೆ ನಿಮ್ಗೆಲ್ಲ ಗೊತ್ತಲ್ವಾ? ಗೊತ್ತ್ರಿ ಗೌಡ್ರ, ಗ್ಯಾಂಗಿನ ಬಗ್ಗೆ ಪಕ್ಕಾ ಗೊತ್ತ ನನಗ. ನೀನು ತಿಳ್ಕೋಬೇಕೆನ್ನುವಷ್ಟರಲ್ಲಿ ಬಯಸಿದ್ದೆಲ್ಲ ಕಳೆದುಕೊಳ್ಳುವಂತಾಗಬಾರದು. ಈ ಪ್ರಕಾಶ್ ಗೌಡನ ಗುಂಪು ಕೆಂಪುಗೆರೆ ಎಳಬೇಕೆನ್ನುವಷ್ಟರಲ್ಲಿ ಅಷ್ಟದಿಕ್ಪಾಲಕರ ರಕ್ಷಣೆಯಲ್ಲಿದ್ದ ಹುಚ್ಚನಾಯಿ ತಕ್ಷಣ ನಮ್ಮ ಮಾಯಾ ಪಂಜರದಲ್ಲಿ ಬೀಳಬೇಕು. ಗೌಡ್ರ, ನಿಮಗೆಲ್ಲ ತಿಳಿಸಿ ಹೇಳ್ತೀನಿ. ಗುಂಡಿನ ಪಾರ್ಟಿ ಮಾಡೋನು, ಅಲ್ಲಿ ಹೋಗಿ ಎಲ್ಲ ವಿಚಾರ ಮಾಡಿ ಹೇಳ್ತೀನಿ. ನಡ್ರಿ ನಿಮ್ಗೆ. ಸಾಧ್ಯವಿಲ್ಲ ಪ್ರಕಾಶ್ ಗೌಡ್, ಸಾಧ್ಯವಿಲ್ಲ. ಸೂರ್ಯನ ಪ್ರಕಾಶದ ಬೆಳಕಿಗೆ ಹಗಲು ಕನಸು ಕಾಣುತ್ತಿರುವ ಈ ನಿನ್ನ ಕನಸಿಗೆ ರಾವು ಕೇತು ಎಂಬ ಗ್ರಹಣ ಬೆನ್ನತ್ತದೆ ಎಂಬುದನ್ನು ಮಾತ್ರ ನೀ ಮರಿಬೇಡ. ಭದ್ರವಾದ ಕೋಟೆ, ಭವ್ಯವಾದ ಕೋಟೆ, ಇದು ಈ ಪ್ರಕಾಶ್ ಗೌಡನ ಕೋಟೆ. ಈ ಊರಾಗ ಈ ಗೌಡನ ನೋಡಿದರೆ ಬೆನ್ನು ತರಿಸೋರು ಬಹಳ ಜನ. ಎದಿ ತೋರಿಸಿ ಮಾತಾಡು ಗಂಡು ಇನ್ನೂ ಹೊಟ್ಟಿಲ್ಲ ಅಂತದ್ರಲ್ಲಿ ನನ್ನಪ್ಪನೇ ಇಲ್ಲದೆ ನನ್ನ ಕೋಟೆ ಒಳಗೆ ನುಗ್ಗಿದ ನಾಯಿ ನೀನ್ ಯಾರಲೇ? ನಿತ್ಯ 10 ಹೊಲಕ ಕೆಲಸ ಮಾಡಿ ಹಣದ ಮದದಿಂದ ಮೆಲುಕು ಹಾಕುತ್ತಿರುವ ನಿನ್ನಂತ ರಾಕ್ಷಸರಿಗೆ ಜರಾಸಂಧ. ಸತ್ಯವೇ ನನ್ನ ಉಸಿರೆಂದು ಧರ್ಮ ಸೇವೆ ಮಾಡುವವರಿಗೆ ದಯಾನಂದ. ಉತ್ತಮರ ಮನೆಯ ಧರ್ಮಪುತ್ರ. ನೀನೇನಾ ದಯಾ? ಬಲೆ ಬಲೆ, ನಾನೇ ಉತ್ತಮರ ವ್ಯಕ್ತಿ ಎಂದು ಸುತ್ತು 10 ಹಳ್ಳಿಯ ಜನತೆಯನ್ನು ತನ್ನತ್ತ ಮಾಡಿಕೊಂಡು ಧರ್ಮದ ಬತ್ತಳಿಕೆಯನ್ನು ಬೇತ್ನಿಗೆ ಕಟ್ಟಿಕೊಂಡ ಸೂರ ಲೇ ಕುಣಿ. ಮೊದಲು ನಾನ್ಯಾರು
ಇಲ್ಲವಾದರೆ ನನ್ನ ಬಂದೂಕಿನ ಗುಂಡಿಗೆ ಬಲಿಯಾಗಬೇಕಾಗುತ್ತದೆ. ಎಚ್ಚರ. ತಪಾತ್ರಿಯಪ್ಪ ಜನರ ಲೇ ಪ್ರಕಾಶ್ ಗೌಡ್, ನೀನು ಯಾರು? ನೀನು ಕಾಟುಕನೆಂದು ನನಗೆ ಚೆನ್ನಾಗಿ ಗೊತ್ತು. ಈ ನಿನ್ನ ಗೊಳ್ಳು ಬೆದರಿಕೆಗೆ ಎದರಿ ನಿನ್ನ ಮುಂದೆ ತಲೆ ಬಾಲ ಅಲ್ಲಾಡಿಸುವ ನಾಯಿಯಲ್ಲ ಈ ದಯಾನಂದ. ಸತ್ಯವೇ ನನ್ನ ಉಸಿರೆಂದು ಕೇಸರಿ ಗಂಧವನ್ನು ಹಣೆಗೆ ಲೇಪನ ಮಾಡಿ ಅಡಿ ಇಟ್ಟು ತೊಡೆ ಚಪ್ಪರಿಸಿ ನಿಂತರೆ ನಿನ್ನಂತ ಬಾಯಿ ಬಡಕ ಸಾವಿರ ಬಡ ಕುನ್ನಿಗಳು ಬಂದರು ಅವನು ಗಂಟಲ ಹರಿದು ಬಿಸಿ ರಕ್ತ ಕುಡಿತೀನಿ. ಇದು ನಿನಗೆ ಚೆನ್ನಾಗಿ ನೆನಪಿರ್ಲಿ. ನಿನ್ನಂತೆ ಪುಟಿ ಪುಟಿದು ಹಾರಾಡಿ ತನ್ನ ಪ್ರಾಣವನ್ನು ಕಳೆದುಕೊಂಡ ಆ ಸಿಂಧೂರ ಲಕ್ಷ್ಮಣ ನರಹರಿ ತಾನು ಸಾಯುವ ಮುಂಚಿತವಾಗಿ ಆ ಗೌಡನ ಶಿರವನ್ನು ಕಡಿಯಲು ಬಿಡಲಿಲ್ಲ. ಆ ಬಂಟ ಸಿಂಧೂರ ಲಕ್ಷ್ಮಣ ಅರ್ಥವಾಗ್ಲಿಲ್ವೇ? ತಾನು ಸಾಯುವ ಮುನ್ನ ಗೌಡನ ಶಿರವನ್ನು ಕಡಿಯಲು ಬಿಡಲಿಲ್ಲ ಆ ಬಂಟ ಸಿಂಧೂರ ಲಕ್ಷ್ಮಣ. ಯಾರ್ದೋ ಮಾತಿಗೆ ಸೋತು ಸುಣ್ಣಾಗಬೇಡ ದಯಾನಂದ್. ನೀನು ನಮ್ಮ ದಣಿ ಹತ್ತಿರ ತಲೆಬಾಗಿ ಹೋಗದಿದ್ದರೆ ನಿನ್ನ ದೇಹ ಸ್ಮಶಾನವಾಗುತ್ತದೆ. ಎತ್ತರ. ಲೇ ಬೈರ, ನಿನ್ನಂತೆ ಪ್ರಾಣ ಕಂಜಿ ಈ ಗೌಡನು ಹಾಕಿದ ಎಂಜಲು ತಿಂದು ಅಂಜಿ ಒದ್ದಾಡುವ ಅಂಜಬುರ್ಗನಲ್ಲ ಈ ದಯಾನಂದ. ಮಾತಿಗೆ ಮಾತು ಕೊಟ್ಟರೆ ಪ್ರಾಣ ಕೊಡಲು ಸಿದ್ಧ ಈ ಧರ್ಮಪುತ್ರ. ಛೇ 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 ಏ ತಮ್ಮ, ನೀ ಬಂದ ಕೆಲಸ ಏನು ಮೊದಲು ಹೇಳ. ಈ ಸುಮ್ಮ ಯಾಕೆ ವಾದ ಮಾಡ್ತೀವಿ? ಮೊದಲು ನಾವು ಕರಿ ಹುಲಿಗಳು ಅದಾವ ಇಲ್ಲಿ, ಅಲ್ಲಿ ಬಿಡಿ ಹೆಕ್ಕನ್ಗಳು ಇಲ್ಲಿ ಕೂತಾವ. ನಿಂದು ಬಂದ ಕೆಲಸ ಏನು ಅಟ್ಟ ಹೇಳ. ಲೇ ಬಸಟ್ಟಿ, ನೀನು ಸಂಧಾನಕ್ಕೆ ಬಂದ ಕೆಲಸ ನಿನ್ಗೆ ಅರಿವಿಲ್ವೇ? ನೀ ಎದಕ್ಕೆ ಬಂದಿ ಅನ್ನೋದು ಮೊದಲು ಹೇಳ್ತಮ್ಮ, ಆಮೇಲೆ ನಿನಗೆ ಹೇಳ್ತಾನೆ ಉತ್ತರ. ನೀ ಎದಕ್ಕೆ ಬಂದಿ ಅನ್ನೋದು ಮೊದಲು ಹೇಳ. ಈ ಕಡೆ ಏ ಸಟಿ, ಆ ಬಾಬಾ ಗೌಡನಿಗೂ ಇವನಿಗೂ ಏನು ಸಂಬಂಧ? ಏ ಪ್ರಕಾಶ್ ಗೌಡ್, ಆಸ್ತಿ ಅವನದಾಗಿರ್ಬೋದು, ಈ ಊರಿನ ಶಿಸ್ತು ಕಾಪಾಡುವುದು ನನ್ನ ಕರ್ತವ್ಯ. ಕೈಯಲ್ಲಿ ಹಣವಿದೆ ಬಂದ ಮಾತ್ರಕ್ಕೆ ಸಿಕ್ಕವರ ಆಸ್ತಿಯಲ್ಲಿ ಫ್ಯಾಕ್ಟರಿ ಕಟ್ಟಿ ನಗರವನ್ನು ಮಾಲಿನ್ಯ ಮಾಡಿ ಹಳ್ಳಿ ಜನರ ಆಸ್ತಿಯನ್ನು ಕೊಳ್ಳೆ ಹೊಡೆಯಲು ಬಂದರೆ ನಿಮ್ಮ ಒಬ್ಬೊಬ್ಬರ ಕೈ ಕಾಲು ಮುರಿದು ನಾಲಾ ಬಂದಿಗೆ ಹೋಗಿತೀನಿ. ಹುಷಾರ್, ಇದು ನನ್ನ ಮೊದಲ ಎಚ್ಚರಿಕೆ ಕೊಟ್ಟು ಹೋಗಾಕ ಬಂದೀನಿ. ಬರ್ತೀನಿ. ಗೌಡ್ರೆ, ಈ ಹುಚ್ಚು ನಾಯಿಯನ್ನು ಹಾಗೆ ಬಿಟ್ರೆ ನೀವು ಇಟ್ಟ ಅಡಿಗೆ ಈ ನಾಯಿ ಕಚ್ಚದೆ ಬಿಡಲಾರದು. ಎಚ್ಚರವಿರಲಿ. ಹೌದು ನರಾರಿ. ಲೇ ಬೈರ, ಈಗಲೇ ನಿಮ್ಮಪ್ಪನೇ ಆದರೆ ತಪ್ಪು ದಾರಿಯಲ್ಲಿ ಮುನ್ನುಗ್ಗುತ್ತಿರುವ ಆ ಬೆಪ್ಪಗೌಡನ ರುಂಡ ತಂದು ನಿಮ್ಮ ಪಾದದ ಮೇಲಿಡುವೆ. ಲೇ ಬೈರ, ನೀನು ಎಲ್ಲ ಅಂಗಡ್ಯಾಗ ಕೂತ್ ಬಜಿ ಬಿಡ. ಲೇ ಇಟ್ಟೊತ್ತಾಗ ಕಟ್ಗ ಹಿಡ್ಕೊಂಡ ಹಿಂಗ ಮಾಡಿ ಹೋದವ. ಇಲ್ಲಿ ಏನು ಕಿಸಾಕತ್ತೀವಿ ನಾವು? ಹುಲಿಗತ್ತೆ ಬಾಂದ, ಹುಲಿಗತ್ತೆ ಹೋದ. ವೀರ ಸಿಂಧೂರ ಲಕ್ಷ್ಮಣಗತ್ತೆ ಬಂದ, ಸಂಗೊಳ್ಳಿ ರಾಣಗತ್ತೆ ಹೋದ. ಏ ಸಟಿ, ಲೇ ಬೈರ, ನಿನ್ನಂತ ಬಲಗೈ ಬಂಟ ಇದ್ರೆ ನನ್ನಂತ 108 ಕಂಟಕ ಅಂಟಿಕೊಂಡ ಗೌಡನಿಗೆ
ನೀನು ಟೊಂಕ ಕಟ್ಟಿ ನಿಂತರೆ ಈ ಪ್ರಕಾಶ್ ಗೌಡನ ಪ್ರಕಾಶತೆಯು ಇನ್ನು ಪ್ರಕಾಶಮಾನವಾಗಿ ಹರಡುವುದು. ರಾಮಾಯಣದಲ್ಲಿ ರಾವಣ ಖಳನಾಯಕ ಮಹಾ